ಈಗ ಪಂದ್ಯ ಪ್ರಾರಂಭಗೊಳ್ತಾ ಇದೆ. ಮೊದಲ ರೈಡ್ನಲ್ಲಿ ಇಬ್ರಾಹಿಂ. ಓಹೋ, ಅದ್ಭುತವಾದಂತ ಕಿಕ್. ಇಬ್ರಾಹಿಂ ಕಿಕ್ ಮಾಡಿದ್ರು, ಆದರೆ ತಾವೇ ಕಿಕ್ ಔಟ್ ಆದ್ರು. ಆಫೀಸಿಯಲ್ ಟೈಮ್ ಮಲ್ಲುವಣ್ಣನ ದಾಳಿ. ಮಲ್ಲುವಣ್ಣ ಎಲ್ಲರಿಲ್ಲಿಯೂ ಕೂಡ ಹಿರಿಯ ಆಟಗಾರನಾಗಿರ್ತಕ್ಕಂಥ ಈ ಮಲ್ಲುವಣ್ಣ ನೋಡೋಣ ಏನ್ ಮಾಡ್ತಾರೆ. ಭವನ ಸಂಘ ನೋಡೋಣ. ಆಕಾಶ್, ಭಾಗೇಶ್ ಮತ್ತು ಕಟ್ಟಪ್ಪ ಅವರ ಜುಗಲ್ಬಂದಿ. ಇತ್ತ ಕಡೆ ಬ್ಲಾಕ್ ಕೋಬ್ರಾ ಮತ್ತು ಮಲ್ಲುವಣ್ಣನ ಏನ್ ಮಾಡ್ತಾರೆ ನೋಡೋಣ. ಒಂದು ಅಂಕ. ಈಗ ನಿಮ್ಮ ಮುಂದೆ ದಾಳಿಯನ್ನಿಟ್ಟಿದ್ದಾರೆ ಬ್ಲಾಕ್ ಕೋಬ್ರಾ. ಅದ್ಭುತವಾದಂತ ಆಟಗಾರ ಬ್ಲಾಕ್ ಕೋಬ್ರಾ. ಬ್ಲಾಕ್ ಕೋಬ್ರಾ 2 ಅಂಕಗಳು. ನೋಡೋಣ ಏನ್ ಮಾಡ್ತಾನೆ ಇಬ್ರಾಹಿಂ. ಇಬ್ರಾಹಿಂ ಅವರು ಅದ್ಭುತವಾಗಿ ಆಡ್ತಾ ಇದ್ದಾರೆ. ಅದ್ಭುತವಾದಂತ ಸ್ವಿಮ್ಮಿಂಗ್ ಸ್ಟೈಲ್ ಇತ್ತು. ಬ್ಲಾಕ್ ಕೋಬ್ರಾ ಈ ಬಾರಿ ಏನಾಯ್ತು? ಸೇಡಿಗೆ ಸೇಡು ಅನ್ನುವಂತ ರೀತಿಯಲ್ಲಿ 2 ಅಂಕಗಳಿಗೆ ಪ್ರತ್ಯುತ್ತರವಾಗಿ ಮತ್ತೆ 2 ಅಂಕಗಳು. ಮಲ್ಲೂರನ್ನ ಕಟ್ಟಿ ಹಾಕ್ತಾರ. ನೋಡೋಣ ಈ ಬಾರಿ ಕಳೆದ ರೈಟ್ ನಲ್ಲಿ 2 ಅಂಕ ಕಟ್ಟಿರ್ತಕ್ಕಂಥ ಈ ಆಟಗಾರ ಈ ರೈಟ್ ನಲ್ಲಿ ಏನ್ ಮಾಡ್ತಾನೆ ನೋಡೋಣ. ಭವನ ಸಂಘ ಲೇಜರ್ ಬಾಯ್ಸ್ 4, SR ಫುಡ್ಸ್ 5. ಕಲ್ಲಂಗಡಿಯ ಮುನ್ನಡೆ ಆಗ್ತಾ ಇದೆ 1 ಅಂಕದೊಂದಿಗೆ. ನೋಡೋಣ ಭಗವಂತ ಕಾಕ ಅಂಕಗಳ ಭಗವಂತ ಕಾಕ. ಇಬ್ರಾಹಿಂ 2 ತಂಡಗಳು ಕೂಡ ಸಮಬಲ. ಸರಿ, ಬ್ಲಾಕ್ ಕೋಬ್ರಾ ನೋಡೋಣ. ಬ್ಲಾಕ್ ಕೋಬ್ರಾನನ್ನು ಕಟ್ಟಿ ಹಾಕ್ತಾರೆ ಸೋಜನ್. ನೋಡೋಣ ಇತ್ತ ಕಡೆ ಪ್ರೇಮ್ ಅವರು ಅಂಕಗಳ ಹಸುವಿನಲ್ಲಿ. ಎರಡು ತಂಡಗಳು ಕೂಡ ಸಮಬಲ. ನೋಡೋಣ ಕಲ್ಲಂಗಡಿ ರೇಟ್ ಏರುತ್ತಾ. ಒಂದು ನಿಮಿಷದ ಆಟ ಇದೆ ಮೊದಲಾರ್ಧಕ್ಕೆ. ನೋಡೋಣ ಭಗವಂತ ಕಾಕ ಲೆಜೆಂಡ್ಸ್ಗಳು ಏನ್ ಮಾಡ್ತಾರೆ ನೋಡೋಣ. ಈ ಬ್ಲಾಕ್ ಕೋಬ್ರಾನನ್ನು ಕಟ್ಟಿ ಹಾಕ್ತಾರ. ಅಂಕದ ಹಸಿವಿನಲ್ಲಿ 2 ತಂಡದ ಆಟಗಾರರು ಇತ್ತ ಕಡೆ ತೊಡೆ ತಟ್ಟಿ ಬಾ ಅಂತ ಇದ್ದಾರೆ. ಅದ್ಭುತವಾದಂತ ಈಟಗಾರಿಕೆ ಈತ. ಮತ್ತೆ 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 ಸಮಬಲ 7-7. ನೋಡೋಣ ಈ 1 ಅಂಕದೊಂದಿಗೆ ಕಲ್ಲಂಗಡಿ ರೇಟ್ ಏರುತ್ತಾ ಅಥವಾ ಇಳಿಯುತ್ತಾ.
ಮಲ್ಲು ಅಣ್ಣನ ಕೈಯಲ್ಲಿ ಎಲ್ಲ. ನೋಡೋಣ, ಏರಿಸ್ತಾರ 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 ಏರಿಸರು. ಒಂದು ಅಂಕದೊಂದಿಗೆ SR ಒಂದು ಅಂಕದೊಂದಿಗೆ ಮುನ್ನಡೆಯಿದೆ. ಇತ್ತ ಕಡೆ ಇಬ್ರಾಹಿಂ ಅವರ ಕಲ್ಲಂಗಡಿ ರೇಟ್ ಏರಿಸುತ್ತಾರ. ನೋಡೋಣ ಏನ್ ಮಾಡ್ತಾರೆ. ಏಸೂರು ಆಟ ಕೂಲಿಗಳ ಗುತ್ತಾಟ. ನೋಡೋಣ ಮಲ್ಲಣ್ಣ ಮತ್ತೇರಿಸಬೇಕು ಕಲ್ಲಂಗಡಿ ರೇಟ್. ನೋಡೋಣ SR ತಂಡದ ಪ್ರಮುಖ ಬ್ರಹ್ಮಾಸ್ತ್ರ ಇವರು. ಈ ಬ್ರಹ್ಮಾಸ್ತ್ರಕ್ಕೆ ಪ್ರತ್ಯುತ್ತರವಾಗಿ ಅಲ್ಲಿದೆ ಅರ್ಜುನನ ಗಾಂಡೀವ. ನೋಡೋಣ ಇಬ್ರಾಹಿಂ ಅತಿ ಯಶಸ್ವಿ ಆಟಗಾರ. ಇದು ಕಬಡ್ಡಿಯ ಮಹಾಕೋಟೆ. ಇದು ಲ್ಯಾಬ್ ಕೋಬ್ರಾ ಅಲ್ಲ, ಇದು ಮಹಾಕೋಟೆ. ನೋಡೋಣ ಏನ್ ಮಾಡ್ತಾರೆ ಈ ರೇಟ್ನಲ್ಲಿ. ನೋಡೋಣ ಆತ ಕಡೆ ಸೋಯಲ್ ಅವರು, ಇತ್ತ ಕಡೆ ಭಗವಂತನ ಅವರು. ನೋಡೋಣ ಆತ ಕಡೆ ಮಲ್ಲೋಣ, ಇತ್ತ ಕಡೆ ಮಹದೇಶ. ಆತ ಕಡೆ ಲ್ಯಾಬ್ ಕೋಬ್ರಾ, ಇತ್ತ ಕಡೆ ಕಟ್ಟಪ್ಪ. ಕಟ್ಟಪ್ಪ ಏನಾಯ್ತು ನೋಡೋಣ. ಅಂಪೈರ್ಗಳ ನೇರಕ್ಕಾಗಿ ಎಲ್ಲರ ಕಾತರ ಹೋಗಿ ಬಿಟ್ಟವ್ರಿ ಸಾಕು. ಎರಡು ತಂಡಗಳಿಗೂ ಕೂಡ ತಲಾ ಒಂದೊಂದು ಅಂಕ. ಗೊತ್ತು ಒಂದು ಅಂಕದ ಮುನ್ನಡೆಯಲ್ಲಿ ಕಲ್ಲಂಗಡಿ SR. ಮಲ್ಲು ಅಣ್ಣ ಅಣ್ಣ ಎಂತ ಹೊಡೆತ ಅಣ್ಣ. ಕಲ್ಲಂಗಡಿ ರೇಟ್ ಮತ್ತೆ ಗಗನಕ್ಕೆ. SR 11, ಲೆಜೆಂಡ್ ಬಾಯ್ಸ್ 9. ಭೂಮಿಗಿಳಿದ ಭಗವಂತ. ನೋಡೋಣ ಏನ್ ಮಾಡ್ತಾರೆ. ತಮ್ಮ ತಂಡಕ್ಕೆ ಲಾಭವನ್ನು ಮಾಡ್ಕೊತಾರ. ನೋಡಾಟ ಕಟ್ಟಪ್ಪ ಅವರು. ಕಟ್ಟಪ್ಪ ಯಾಕೆ ಬಿಟ್ಟಪ್ಪ. ಎತ್ತ ಕಡೆ ಮಲ್ಲು ಅಣ್ಣ. ನೋಡೋಣ ಮಲ್ಲು ಅಣ್ಣನನ್ನ ಕಟ್ಟಿ ಹಾಕ್ತಾನ ಸೋಹೇಲ್. ಎತ್ತ ಕಡೆ ತೊಡೆ ತಟ್ಟಿ ನಾನು ಕಟ್ಟಿ ಹಾಕ್ತೀನಿ ಅಂತ ಇದ್ದಾರೆ ಭಗವಂತಣ್ಣ. ನೋಡೋಣ ಮಲ್ಲು ಅಣ್ಣನ ಆ ಹೊಡೆತಕ್ಕೆ ಇಲ್ಲ ಏನು ಗೊತ್ತಿಲ್ಲ. ನೋಡುವ ಈ ಹೊಸ ಆಟಗಾರ, ಈ ಚಿಕ್ಕ ಹುಡುಗ ಏನ್ ಮಾಡ್ತಾನೆ ನೋಡೋಣ. ವಯಸ್ಸಲ್ಲಿ ಚಿಕ್ಕವ. ಬಲೆ SR 13 ಅಂಕಗಳಿಗೆ ಜಿಗಿತ. ಲೆಜೆಂಡ್ ಬಾಯ್ಸ್ 9 ಅಂಕಗಳಿಗೆ ಸ್ಥಗಿತ. ನೋಡೋಣ ಮಲ್ಲು ಅಣ್ಣ ಏನ್ ಮಾಡ್ತಾರೆ ನೋಡೋಣ. ಲೆಜೆಂಡ್ಸ್ಗಳ ಅಥವಾ ಕಲ್ಲಂಗಡಿ ಕಾಕ, ಭಗವಂತ ಕಾಕ ಏನ್ ಮಾಡ್ತಾರೆ ನೋಡೋಣ. ಸುಭಾಷ್ ಚಂದ್ರ ಸೇನಾ ತರಬೇತಿ ಕೇಂದ್ರ ಮುಖ್ಯಸ್ಥರು, ಸಂಸ್ಥಾಪಕರು, ಅಧ್ಯಕ್ಷರು, ತರಬೇತಿದಾರರು, ಕಬಡ್ಡಿ ಆಟಗಾರರು, ಶಿಕ್ಷಕರು, ಆಲ್ ಇನ್ ಒನ್ ಭಗವಂತ ಕಾಕ. ಫ್ರಾಂಚೈಸಿ ಮಾಲೀಕರು. ಏನ್ ಮಾಡ್ತಾರೆ. ಆದರೆ ಅಲ್ಲಿ ಯಾರು ಭಾಗೇಶ. ಕೊನೆಯ 1 ನಿಮಿಷದ ಆಟ ಬಾಕಿ ಇದೆ.
ಕೊನೆಯ 1 ನಿಮಿಷದ ಆಟ. ವಾಟ್ ಎ ನೈಸ್ ಕುಸ್ತಿ ಆಟ. SR ಫುಡ್ಸ್ 17, ಲೆಜೆಂಡ್ ಬಾಯ್ಸ್ 9. ಲೆಜೆಂಡ್ ಬಾಯ್ಸ್ 9, SR ಫುಡ್ಸ್ 17. 8 ಅಂಕದ ಮುನ್ನಡೆಯಲ್ಲಿ SR ಫುಡ್ಸ್. ಕಲ್ಲಂಗಡಿಯ ಬೇಡಿಕೆ ಗಗನಕ್ಕೆ. ಮಲ್ಲು ಅಣ್ಣನ ಕಟ್ಟಿ ಹಾಕ್ತಾರ, ಕ್ರಾಸ್ ಕಟ್ ಆಡ್ತಾ ಇದಾರೆ. ಸೋಹೆಲ್ ಅವರು ಕೊನೆಯ ರೇಟ್ನಲ್ಲಿ ಚಮತ್ಕಾರ ಮಾಡ್ತಾರ. ಇಲ್ಲ, ಈ ಮೂಲಕವಾಗಿ ಸೋತಿರ್ತಕ್ಕಂಥ ಲೆಜೆಂಡ್ ಬಾಯ್ಸ್ ತಂಡಕ್ಕೆ 1